ನಿತ್ಯದ ವಸ್ತುಗಳ ಏರಿಕೆಯಿಂದ ಜನರು ಎಷ್ಟು ಬೇಸತ್ತಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಹೌದು, ಮೈಸೂರಿನ ರಮನಹಳ್ಳಿ ಗ್ರಾಮದಲ್ಲಿ ನಡೆದ ಒಂದು ಘಟನೆ ಈಗ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಅಲ್ಲಿದ್ದ ಮಹಿಳೆಯೊಬ್ಬರು ತಮ್ಮ ನೋವನ್ನ ನೇರವಾಗಿ ಅವರ ಮುಂದೆ ಹೇಳಿಕೊಂಡಿದ್ದಾರೆ. ಅವರು ಹೇಳಿದ್ದು, ನಮಗೆ 2,000 ರೂಪಾಯಿ ಅವಶ್ಯಕತೆ ಇಲ್ಲ, ಎಲ್ಲ ವಸ್ತುಗಳ ದರ ಹೆಚ್ಚಾಗಿದೆ, ನೀವು ಬಂದ್ರೆ ಮಾತ್ರ ರೈತರು ನೆಮ್ಮದಿಯಾಗಿ ಇರ್ತಾರೆ. ಈ ಮಾತುಗಳು ಗ್ರಾಮೀಣ ಜನರ ನಿಜವಾದ ಮನಸ್ಥಿತಿಯನ್ನು ತೋರಿಸುತ್ತವೆ. ಜನರಿಗೆ ಕೇವಲ ಹಣದ ಸಹಾಯವಲ್ಲ, ಬದಲಿಗೆ ದರ ನಿಯಂತ್ರಣ, ಕೃಷಿಗೆ ಬೆಂಬಲ ಮತ್ತು ಬದುಕಿಗೆ ನೆಮ್ಮದಿ ಬೇಕು ಎಂಬ ಸಂದೇಶವನ್ನು ಇವರು ನೀಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹರಿದಾಡ್ತಾ ಇದೆ. ಜನರು ಮಹಿಳೆಯ ಧೈರ್ಯವನ್ನು ಮೆಚ್ಚುತ್ತಾ ಇದ್ದಾರೆ. ರಾಜಕೀಯ ನಾಯಕರಿಗೆ ಇದು ಒಂದು ಸ್ಪಷ್ಟ ಸಂದೇಶ. ಜನರಿಗೆ ತಾತ್ಕಾಲಿಕ ನೆರವಿಗಿಂತ ದೀರ್ಘಕಾಲದ ಪರಿಹಾರಗಳು ಮುಖ್ಯವಾಗಿದೆ.